ಭಾರತ್ ಜೋಡೋ ನ್ಯಾಯ್ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ನೇತೃತ್ವದ ಯಾತ್ರೆಯಲ್ಲಿ ತುಂಬ ಜನ ಸೇರ್ತಾ ಇದ್ದಾರೆ. ಹಿಂದಿನ ಈ ಭಾರತ್ ಜೋಡೋ ಯಾತ್ರೆ ಮಾಡಿದಾಗಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಅದಕ್ಕೆ ಸ್ಪಂದಿಸಿದ್ರು, ರಾಹುಲ್ ಗಾಂಧಿಯೊಂದಿಗೆ ಹೆಜ್ಜೆ ಹಾಕಿದ್ರು. ಇದೀಗ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಅಂತ ಮಾಡ್ತಿದ್ದಾರೆ. ಸ್ವಲ್ಪ ದೂರ ಬಸ್ಸಲ್ಲಿ, ಸ್ವಲ್ಪ ದೂರ ನಡಿಗೆ, ಎರಡೂ ಇದೆ. ಇದು ಮಿಕ್ಸ್ ಮಾಡಿ ಹೋಗ್ತಾ ಇದ್ದಾರೆ, ಪೂರ್ತಿ ನಡಿಗೆ ಅಲ್ಲ ಇದು. ಸೊ ಇದೀಗ ನಾಗಾಲ್ಯಾಂಡನ್ನು ತಲುಪಿದೆ ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಅಂಥೇಳಿ. ಸೊ ಮಣಿಪುರದಿಂದ ನಾಗಾಲ್ಯಾಂಡ್ ಬಾರ್ಡರ್ ತಲುಪಿಕೊಂಡಿದೆ ಈ ರ್ಯಾಲಿ. ಕಾಂಗ್ರೆಸ್ ಯಾತ್ರೆ ಉದ್ದಕ್ಕೂ ಕೂಡ ಜನ ಬೆಂಬಲ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಭಾರತ್ ಜೋಡೋ ನ್ಯಾಯ್ ಯಾತ್ರೆ ಅಂತ ಹೇಳಿ ಎಸ್ಪೆಷಲಿ ನಾವು ಈಶಾನ್ಯ ರಾಜ್ಯಗಳ ಕಡೆಗೆ ಗಮನಿಸ್ತಾ ಇದ್ದೀವಿ. ಕೆಲವು ಕಡೆ ರಾಹುಲ್ ಗಾಂಧಿ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಕೆಲವು ಕಡೆ ನಡೆದೇ ಹೋಗ್ತಾ ಇದ್ದಾರೆ. ಇದರ ನಡುವೆ ಸಂವಾದ, ಚರ್ಚೆ, ಮಾತುಕತೆ, ಭೇಟಿ ಎಲ್ಲವೂ ಇರ್ತವೆ ಇದರಲ್ಲಿ. ಮಣಿಪುರ ಎಲ್ಲವೂ ಚೆನ್ನಾಗಿ ಗೊತ್ತು. ಇವತ್ತಿಗೂ ಮಣಿಪುರದಲ್ಲಿ ಹೊತ್ತಿ ಉರಿತಿರ್ತಕ್ಕಂಥ ಬೆಂಕಿ ಆರವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಣಿಪುರ ಗಲಭೆ ಪೀಡಿತ ಅಂತ ಆಗಿದೆ. ನೂರಾರು ಜನ ಸತ್ತಿದ್ದಾರೆ, ಅದರಲ್ಲಿ ಅಮಾಯಕರ ಸಾವಾಗಿದೆ. ಅಮಾಯಕರ ಸಾವಾಯಿತು, ಅನ್ಯಾಯ ಆಯಿತು, ಮನೆ ಕಳ್ಕೊಂಡ್ರು, ಎಷ್ಟೋ ಜನ ಮಕ್ಕಳನ್ನು ಕಳ್ಕೊಂಡ್ರು. ಇದೆಲ್ಲ ಆದಮೇಲೆ ಅದ್ರ ಬಗ್ಗೆ ಇವತ್ತಿಗೂ ಒಂದು ಸ್ಪಷ್ಟವಾದಂಥ ಉತ್ತರ ಯಾರಿಗೂ ಸಿಕ್ಕಿಲ್ಲ. ಇದರ ನಡುವೆ ಮಣಿಪುರದಿಂದನೇ ಶುರು ಮಾಡಿಕೊಂಡು ಈ ಒಂದು ಯಾತ್ರೆಯನ್ನು ಇದೀಗ ನಾಗಾಲ್ಯಾಂಡ್ನ ಬಾರ್ಡರ್ಗೆ ಬಂದಿದೆ. ಈ ನಡುವೆ ಅದೇ ಹೇಳಿದ್ನಲ್ಲ, ಅಲ್ಲಲ್ಲಿ ಬಸ್ಸು ಅಥವಾ ಅಲ್ಲಲ್ಲಿ ನಡಿಗೆ, ಎರಡೂ ಮಾದರಿಯಲ್ಲಿ ಯಾತ್ರೆ ಸಾಗ್ತಾ ಇದೆ. ರಾಹುಲ್ ಗಾಂಧಿ ಹೋದ ಕಡೆ ಬಂದ ಕಡೆ ಎಲ್ಲ ಜನ ತುಂಬ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ.